ಮಾಳಿಂಗರಾಯ ಕ್ವಾಡೂರು ಮಠಕ್ಕೆ ಡಂಕನಾಡ ದೈಗಣಗೂಡನ ಹಬ್ಬಕ್ಕೆ ಹೊಂಟ ದಂಡ ದರಬಾರೆಲ್ಲ ತಗೊಂಡ 7 ಮಂದಿ ಗೆಳೆಯರ 4 ಮಂದಿ ಮಕ್ಕಳು ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪನ ಕರ್ಕೊಂಡ ಅವಾಗ ಒಡ್ಡಿವಾಲ ಶಿವಸ್ಥಾನ ಪಲ್ಲಕ್ಕಿಗಳೆಲ್ಲ ತಗೊಂಡು ಎಲ್ಲಿ ಬಂದ್ರಂತ ಕೇಳಿದ್ರ ಎಲ್ಲಿ ಬಂದ್ರಿಪ್ಪ? ಜತ್ತಿ ನಾರಾಯಣಪುರ ಹುಲಿಜಂತಿ ಗ್ರಾಮ ಬಿಟ್ಟು ಜಮಖಂಡಿ ತಾಲೂಕು ಚಿಕ್ಕಲಕಿ ಗ್ರಾಮಕ್ಕೆ ಬಂದ್ರು. ಬಂದ್ ಏನ್ ಮಾಡ್ತಾರಿಪ್ಪ? ಚಿಕ್ಕಲಕಿ ಗ್ರಾಮದ ಹಳ್ಳ ಅಲ್ಲಿ ಒಂದು ದೊಡ್ಡ ಹಳ್ಳ ಐತಿ. ಚಿಕ್ಕಲಕಿ ಗ್ರಾಮದ ಮುಂದ ಐತ್ರಿಪ್ಪ. ಆ ಹಳ್ಳದ ಮೇಲೆ ಮಾಳಿಂಗರಾಯನ ಒಡ್ಡಿವಾಲಗ ಶಿವಸ್ಥಾನದ ಗದ್ದರುನಿಗೆ ಶಬ್ದಗಳೆಲ್ಲ ಕೇಳಿ ಬರ್ತಿತ್ತು. ಹೌದು, ಹುಲಿಜಂತಿ ಊರ ಹೆಣ್ಣು ಮಗಳಿಗೆ ಚಿಕ್ಕಲಕಿ ಗ್ರಾಮಕ್ಕೆ ಕೊಟ್ಟಿದ್ರು ತಾಗಿನ ಕಾಲ ಬಂದಾಗ. ಹೌದು, ಮಾಳಿಂಗರಾಯನ ದಂಡ ಹಿಂದ 200 ದಂಡ, ಮುಂದ 300 ದಂಡ. 7 ಮಂದಿ ಗೆಳೆಯರ 4 ಮಂದಿ ಮಕ್ಕಳು ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಮಾಳಿಂಗರಾಯನ ಇಷ್ಟೆಲ್ಲಾ ದಂಡ ದರ್ಬಾರ್ ತಗೊಂಡ್ ಹೊಂಟಾರ. ಚಿಕ್ಕಲಿಗೆ ಹಳ್ಳದ ಮೇಲೆ ಮಾಳಿಂಗರಾಯ ದಂಡ ಹೊಂಟದ. ಹುಲಿಜಂತಿ ಊರಿ ಹೆಣ್ಣು ಮಗಳು ಚಿಕ್ಕಲಿಗೆ ಗ್ರಾಮಕ್ಕೆ ಕೊಟ್ಟಿದ್ರಲ್ಲ, ಆ ಹೆಣ್ಣು ಮಗಳು ಆ ಹಳ್ಳದ ನೀರಿಗೆ ಬಂದಿದ್ಲು. ಒಗಿಲಾಕ ಸಂಜೆ ಟೈಮಕ್ಕ. ಹೌದು, ಸಂಜೆ ಟೈಮಕ್ಕ ನೀರಿಗೆ ಬಂದಾಳ. ಅಲ್ಲಿ ನೀರು ತುಂಬುವಂತ ಸಂದರ್ಭದೊಳಗ ಮಾಳಪ್ಪನ ದಂಡ ಹೊಂಟದ. ಒಡ್ಡಿವಾಲಗ ಶಿವಸ್ಥಾನ ಪಲ್ಲಕ್ಕಿ ಇದೆಲ್ಲ ಯಾವಾಗ ಕೇಳಿದ್ರೆ ಈ ಭೂಮಿ ತಲಿ ಮ್ಯಾಲ ನನ್ನ ತವ್ರ ಮನೆ ದೇವ್ರ ಮಾಳಿಂಗರಾಯನ ದಂಡದಿದ್ದು, ಅವನು ಬಿಟ್ಟು ಮತ್ತ ಯಾವ ದಂಡ ಅಲ್ಲ ತಿಳ್ಕೊಂಡು ಗುರ್ತು ಹಿಡಿದ್ರು ತಾಯಿ. ಗುರ್ತು ಹಿಡಿದ್ಲು ಹೆಣ್ಮಗಳು. ಅವಾಗ ವಾರಿಗೆ ಬಾಲರ ನಾರ್ಯಾರೆಲ್ಲ ಕರ್ಕೊಂಡು ಕೊಡಗಳು ತುಂಬಿಕೊಂಡು ಹೋಗಿ ಮಾಳಿಂಗರಾಯನ ಪಾದಕ್ಕೆ ಸುರುವಿ ವಿನಂತಿ ಮಾಡಿ ಕೇಳ್ತಾಳ ತಾಯಿ. ಏನ್ ಕೇಳ್ತಾಳಪ್ಪ? ಯಪ್ಪಾ, ಎಂದು ಒಂದೇ ಇಂದು ದಿನ ನಮ್ಮ ಊರು ಸೀಮ್ಯಾಗ ಹೊಂಟಿತ್ತು ಅವ್ರ ಮನಿ ದೇವ್ರ. ಹೌದು ಯಪ್ಪಾ, ಬಹಳ ದೂರಿಂದ ಬಂದಿರಿ, ನೀವು ಕಂಡಿದ್ದು ನಮಗ್ ಬಂಗಾರ ಕಂಡಂಗೈತ ಭಗವಂತ. ನಮ್ಮ ಮನೆಗೆ ಬಂದು ನೀವು ಅಡಿಗೆ ಅಂಬಲಿ ಊಟ ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತೇಳಿ. ಹೌದು, ಯಮನವ್ವ ತಾಯಿ ಕೇಳ್ತಾಳ ಮಾಳಪ್ಪಗ. ಅವಾಗ ಏನ್ ಹೇಳ್ತಾನ್ರಿಪ್ಪ ಮಾಳಪ್ಪ? ಯಮನವ್ವ ತಾಯಿ ಮಾತು ಕೇಳಿ ಆ ಮಾಳಿಂಗರಾಯ ತನ್ನ ತಾಯಿ, ನೀನು ಅತ್ತಿ ಮನಿ ಸೊಸಿ. ಹೌದು, ನಿನ್ನ ಕೈಯಾಗ ಯಾವುದೋ ಸ್ವತಂತ್ರ ಇಲ್ಲ. ಇಲ್ಲೀಗ ಕರೆ ನಾನು 12,000 ದಂಡ ಉಣಿಸ್ಬೇಕಾದ್ರ ಸಾಮಾನ್ಯ ಅಲ್ಲ ತಾಯಿ. ಹೌದು, ನಿಮ್ಮ ಮನೆಗೆ ಬರ್ಬೇಕಾದ್ರೆ ನಮಗ ಏನು ಲೇಟ್ ಆಕದ, ಟೈಮ್ ಬಾಳ ಅದ. ಹೌದು, ನಾವು ಕ್ವಾಡೂರು ಮಟ್ಟಕ್ಕೆ ದೈಗೊಂಡಗೂಡನ ಹಬ್ಬಕ್ಕೆ ಹೊಂಟದ ಇದೆಲ್ಲ ಮೇಳ. ಹೌದು, ನೀವ್ ಯಾರು ನಮಗ್ ಪ್ರಸಾದ ಕೊಡಕ್ಕಿದ್ದೆ ಅಂದ್ರ ಓಡಿ ಹೋಗಿ ಅಂಬಲಿ ಮಾಡ್ಕೊಂಡ್ ಬಾ. ಇಲ್ಲೇ ನಾವು ಬೇನಿ ಗಿಡದ ನೆಳ್ಳಿಗೆ ವಿಶ್ರಾಂತಿ ತಗೋತೇವೆ, ಬನ್ನಿ ಗಿಡದ ನೆರಳಿಗೆ ತಿಳ್ಕೊಂಡು. ಮಾಳಪ್ಪ, ಅದು 3 ಕಣ್ಣಿನ ಹುತ್ತಿನ ಮ್ಯಾಗ ಬನ್ನಿ ಗಿಡ. ಆ ಬನ್ನಿ ಗಿಡಕ್ಕೆ ಹೋಗಿ ಮಾಳಪ್ಪ ತನ್ನ ದಂಡ ತಗೊಂಡು ಕೂತ. ಹೌದು, ತಾಯಿ ಅವಸರದಿಂದ ಊರಾಗ ಓಡಿ ಒಂದು ಅಡಿಗೆ ಅಂಬಲಿ ತಗೊಂಡು ತಲೆ ಮೇಲೆ ಇಟ್ಟುಕೊಂಡು ಓಡಿ ಹೋದ್ಲು. ಹೌದು, ಹೋಗಿ ಮಾಳಿಂಗರಾಯನ ದಂಡಿಗೆಲ್ಲ ಅಂಬಲಿ ಕೊಟ್ಟು ಊಟ ಮಾಡಿಸ್ತಾಳೆ. ಹೌದ್ರಿಪ್ಪ. ಅವಾಗ ಎಲ್ಲಾ ದಂಡ ಅಂಬಲಿ ಕುಡಿತು. ನಂತರ ಹಿಂದ್ರಾಗಡಿ ಮಾಳಿಂಗರಾಯಿಗ ನೀವಿಟ್ಟು ಪ್ರಸಾದ ಮಾಡಿರಪ್ಪ, ಅಂಬಲಿ ಕುಡ್ರಿ ಅಂತೇಳಿ ಮಾಳಿಂಗರಾಯನ ಕಡೆ ಅದು ಅಂಬಲಿ ತಂದಾಗ ಮಾಳಪ್ಪ ಹೇಳ್ತಾನ, ತಾಯಿ ನಾವ್ ಒಬ್ಬನೇ ಓಡಂಗಿಲ್ಲ, ನಾವ್ ಒಬ್ಬನೇ ಅಂಬಲಿ ಸ್ವೀಕಾರ ಮಾಡಂಗಿಲ್ಲ, ನನ್ನ ಸಂಗಾಟ ನಿಂದೊಂದು ಮಗ ಐತೆಲ್ಲ ಅದನ್ನು ತಗೊಂಡ್ ಬರ್ಬೇಕಾಗಿತ್ತು, ಅದ್ರ ಜೋಡಿ ಉಣಮಿದ್ಯಾನ ಅಂದವ್. ನೋಡ್ರಿ ಅಲ್ಲಿ ಯಮುನವ್ವ ತಾಯಿಗೆ ಮಾಳಪ್ಪ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ನಿಮ್ಮ ಮನ್ಯಾಗಿರ್ತಕ್ಕಂತ ಕೋಶಿನ ತಗೊಂಡ್ ಬಾ, ಆ ಕೋಶಿನ ಸಂಗಾಟ ನನ್ನ ಪ್ರಸಾದ ಆಗುದದ. ಹೌದು, ಆಯ್ತಪ್ಪ, ಒಂದು ಗಳಿಗ್ಯಾಗ ಹೋಗಿ ನಾನು ಕೋಶಿನ ತಗೊಂಡ್ಬರ್ತೇನೆ ತಿಳ್ಕೊಂಡ. ಆ ಮಾಳಿಂಗರಾಯ ಕೂತಿರ್ತಕ್ಕಂತ ಬನ್ನಿ ಗಿಡಕ್ಕ ಊರಿಗೆ 3 ಕಿಲೋಮೀಟರ್ ದೂರ ಅದ ಈಗ. ಹೌದು, ಅವಾಗ ತಾಯಿ ಯಮನವ್ವ ತಾಯಿ ಹೇಳ್ತಾಳ, ಹುಲಿಜಂತಿ ಊರ ಹೆಣ್ಣು ಮಗಳು ಯಮನವ್ವ ತಾಯಿಗೆ ಚಿಕ್ಕಲಿಗೆ ಗ್ರಾಮಕ್ಕೆ ಕೊಟ್ಟಿದ್ರು. ಹೌದು, ಆ ತಾಯಿ ಹೇಳ್ತಾಳ, ಯಪ್ಪ ನನ್ನ ಮಗುವಿನ ಸಂಗಾಟ ನೀ ಪ್ರಸಾದ ಮಾಡಮಿದ್ದಂದ್ರೆ ಒಂದು ಗಳಿಗೆ ಕುಂಡ್ರ ತಗೊಂಡೆ ಬರ್ತೀನಿ ಈಗಿಂದ ಈಗ ಹೋಗಿ ನಾನು ಖುಷಿನ್ ತಗೊಂಡು ಬರ್ತೀನಿ ತಿಳ್ಕೊಂಡು ತಾಯಿ ಹೊಳ್ಳಿ ಹೊಂಟಿದ್ಳು. ಅದೇ ಟೈಮ್ ಮಾಳಿಂಗರಾಯ ಹೇಳ್ತಾನ, ತಾಯಿ ತಡಿ ನೀ ಇಲ್ಲೇ ಕುಂದ್ರು. ಹೌದು, ನಿನ್ನ ಮಗನಿಗೆ ಇಲ್ಲಿಗೆ ಕರೆಸ್ತೇನಂದ. ಹೌದು, ಮಾಳಿಂಗರಾಯ ತಾಯಿ ಕೈ ಮುಗಿದು ನಿಂತಾಗ ಮಾಳಪ್ಪ ಮಾಯ ರೂಪದಿಂದ ಖುಷಿನ ತಗೊಂಡು ತನ್ನ ಕೈ ಹಿಡ್ಕೊಂಡು ಪ್ರಸಾದ ಮಾಡ್ದ. 12,000 ದಂಡೆಲ್ಲ ಅಂಬಲಿ ಕುಡಿತು. ಮಾಳಪ್ಪನು ಅಂಬಲಿ ಕುಡ್ದ, ಖುಷಿಗಿಟ್ಟ ಅಂಬಲಿ ಕುಡಿಸಿದ. ಹೌದು, ಅವಾಗ ತೊಟ್ಟಲಾಗಿರ್ತಕ್ಕಂತ ಕೂಸ, ಎಳಿ ಕೂಸ, ಅದಕ್ಕೆ ಸಹಿತ ಪ್ರಸಾದ ಮಾಡಿಸಿ ಅಲ್ಲೇ ಇರ್ತಕ್ಕಂತ 3 ಕಣ್ಣಿನ ಹುತ್ತಿನೊಳಗ ಮಾಳಪ್ಪ ಕೂಸಿಗೆ ಕಾಲ ಮ್ಯಾಗ ಮಾಡಿ ತಲಿ ತೆಳಕ್ ಮಾಡಿ ಕೂಸಿಗೆ ಹುತ್ತಿನಾಗ ಬಿಟ್ಟು ಏನ್ ಮಾಡ್ತಾನ್ರಿಪ್ಪ? ಬಿಟ್ಟ ತಾಯಿಗೆ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ? ತಾಯಿ ಹೊಳ್ಳಿ ನೋಡಬೇಡ, ದುಃಖ ಮಾಡಬೇಡ. ಏನ್ ಹೇಳ್ದ? ಹೊಳ್ಳಿ ನೋಡಬೇಡ, ದುಃಖ ಮಾಡಬೇಡ. ಹೊಳ್ಳಿ ನೋಡಬೇಡ, ದುಃಖ ಮಾಡಬೇಡ. ತೊಟ್ಟಿಲ್ದಾಗ ಹೋಗಿ ನೋಡು, ನಿನ್ನ ಕೂಸಿರ್ತೈತಿ ಅಂತ ಹೇಳ್ದ ಮಾಳಪ್ಪ.
ಅವಾಗ ಏನ್ ಮಾಡ್ತಾಳ್ರಿಪ್ಪ? ತವ್ರ ಮನಿ ದೇವ್ರ ಮೇಲೆ ವಿಶ್ವಾಸ ನಂಬಿಗಿಟ್ಟಳು ತಾಯಿ. ಹೌದು. ಅಳ್ಳಿಲ್ಲ, ಕಣ್ಣೀರು ಸುರಿಸಲಿಲ್ಲ, ಅತ್ತಿ ಮನೆ ಸೊಸೆ ಇದು ಹೆಂಗಾದಿತ್ತು ಅಂತಕ್ಕಂತ ಭಾವನೆ ಆಕಿನಲ್ಲಿ ಬಹಳ ಬರ್ಲಿಲ್ಲ. ಬತ್ತು. ಅವಾಗ ಆ ತಾಯಿ ಒಂದು ತಿಳಿಯಲ್ಲಿ 1000 ವಿಚಾರ ಮಾಡ್ಕೊತ ಬಂದ ಮನ್ಯಾಗ ತೊಟ್ಟಲ್ದಾಗ ಹಣಿಕೆ ಹಾಕದ್ರ ಆ ಭೂಮಿಯಾಗಿರ್ತಕ್ಕಂಥ ಕೂಸು ಹಳಿ ತೊಟ್ಟಲ್ದಾಗಿರ್ತಕ್ಕಂಥ ಕೂಸು ಭೂಮಿಯಾಗ ನೋಡ್ರಲ್ಲಿ ಎಂತ ಪವಾಡ. ಅವಾಗ ಇನ್ನೊಂದು ಮಾತು ಹೇಳ್ದ. ಏನ್ ಹೇಳ್ದಾರಿಪ್ಪ? ತಾಯಿ ಹೊಳ್ಳಿ ನೋಡಬೇಡ, ದುಃಖ ಮಾಡಬೇಡ, ತೊಟ್ಟಲ್ದಾಗ ನಿನ್ನ ಕೂಸಿರ್ತದ, ಸದಾನ ಕಾಲ ಈ ಬನ್ನಿ ಗಿಡದ ನೆಳ್ಳಾಗ ನನ್ನ ವಾಸ ಇರ್ತದ, ಸದಾನ ಕಾಲ ನನ್ನ ಪೂಜಾ ನಿಮ್ಮ ಹೆಣ್ಣು ಮಕ್ಕಳಿಗಿರ್ಲಿ ತಿಳ್ಕೊಂಡು ಮಾಳಪ್ಪ ಆಶೀರ್ವಾದ ಮಾಡ್ಯಾನ. ಈ ಸದ್ಯ ಮರ್ಚಿಕಲಿಕೆ ಒಳಗೆ ಹೆಣ್ಣು ಮಕ್ಕಳದಿಂದ ಪೂಜೆ ಮತ್ತು ಅಲ್ಲಿ ಹೆಣ್ಣು ಮಕ್ಕಳಿಗೆ ಗಂಡಸ ಮಕ್ಕಳಿಗೆ ಆಗಂಗಿಲ್ಲ. ಹೌದ್ರಿಪ್ಪ. ಹೆಂಗ ಮಾಳಿಂಗರಾಯನ ಕಾಲ ಕೀರ್ತಿ ಯಾವಾಗ ಇದು ಯಾವಾಗ ನೋಡ್ರಿ ಅಂದ ಹಾಕಿ ಕೊಟ್ಟಿರ್ತಕ್ಕಂತ ಆಜ್ಞೆ ಇನ್ನೂರಿಗೆ ಅದು ನಡೆದೈತಿ. ನಡ್ದರಿ ಸದಾನ ಕಾಲ ಹೆಣ್ಣು ಮಕ್ಕಳಿಗೆ ಅಲ್ಲಿ ಪೂಜೆ. ಅವ್ರ ಹೊಟ್ಟಿಲಿ ಹೆಣ್ಮಕ್ಳು ಹುಡ್ತಲ್ಲ ಅವ್ರ ಮಕ್ಳಿಗೆ ಪೂಜೆ, ಮತ್ತ ಅವ್ರ ಹೊಟ್ಟಿಲಿ ಹೆಣ್ಮಕ್ಳು ಹುಟ್ಟ ಅವ್ರಿಗೆ ಪೂಜೆ. ನೋಡ್ರಲ್ಲಿ ಈ ಸದ್ದ ಮರ್ಚಿಕಲಿಕೆ ಒಳಗ ನೋಡ್ಲಿಕ್ ಸಿಗ್ತೈತಿ. ಹೌದು. ಅವಾಗ ಮಾಳಿಂಗರಾಯನ ದಂಡೆಲ್ಲ ಊಟ ಮಾಡಿ ಯಮನವ ತಾಯಿಗೆ ಆಶೀರ್ವಾದ ಮಾಡಿ ಮಾಳಪ್ಪ ದಂಡ ತಗೊಂಡು ಎಲ್ಲಿ ಬಂದ? ಕೃಷ್ಣಾ ನದಿ ದಂಡಿಗೆ ಬಂದ ನಿಂತ ದಂಡ ತಗೊಂಡು. ಹೌದು. ಅವಾಗ ಕೃಷ್ಣಾ ನದಿ ದಂಡಿ 2 ಸೋಷ್ ಹರಿಲಕತ್ತಿತ್ತು ತುಂಬಿ. ಅವಾಗ ಏನ್ ಮಾಡ್ತಾರಿಪ್ಪ ಇವರು? ಮಾಳಪ್ಪ ವಿಚಾರ ಮಾಡದ ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲೇ ಇದ್ದಿರ್ತಕ್ಕಂತ ಒಬ್ಬ ನಾವು ನಡೆಸ್ತಕ್ಕಂತ ಅಂಬಿಗಾರವನಿಗೆ ಕರೆದ. ಅಲ್ಲಪ್ಪ, ನಾವು ಕ್ವಾಡೂರ್ ಮಟ್ಟಕ್ಕೆ ಹಬ್ಬಕ್ಕೆ ಹೋಗ್ಬೇಕಾಗೈತಿ. ಹೌದು. ನಂದಿಷ್ಟೆಲ್ಲಾ ದಂಡ ಐತಿ, ಇಷ್ಟೆಲ್ಲಾ ದಂಡ ಚಿಗಡಿ ದಾಟಿಸಿಬಿಡು, ನಾವು ಹಬ್ಬಕ್ಕೆ ಹೋಗೋರಿದೇವು, ಲಘು ಬೇಗದಿಂದ ನಮ್ಮನ್ನ ದಾಟಿಸಿ ಹಚ್ಚ ಕಡೆ ದಡ ಸೇರ್ಸಪ್ಪ ತಂದಾಗ ಅಂಬಿಗೆ ಅಂದ. ಏನಂದಾರಿಪ್ಪ? ಎಷ್ಟು ಮಂದಿಗೆಲ್ಲ ಬಹಳ ದುಡ್ಡು ಹಾಕದ, ಎಟ್ಟು ಕೊಡೋರು ಇದ್ರಿ ಅಂತ ಕೇಳ್ತ ನಾವು ಅಂಬಿಗೆ. ಅವಾಗ ಮಾಳಿಂಗರಾಗತ್ತನ, ಎಷ್ಟೆಲ್ಲಾ ಮಂದಿ ದಾಡ್ಸದ ನಾ ದುಡ್ಡ ಸಂಪತ್ತು ಕೊಡವಲ್ಲ, ನನ್ನಲ್ಲಿ ಭಂಡಾರ ಬಿಟ್ಟು ಮತ್ತೊಂದಿಲ್ಲ ಇಲ್ಲ ಅಂದವ. ಭಂಡಾರ ಮಾತ್ರ ನನ್ನ ಬಟವಾದಾಗೈತಿ, ಬಟವಾದಾಗಿನ ಭಂಡಾರ ಕೊಡ್ತೀನಿ ದಾಟಿಸಿ ಅಂದ. ಅವಾಗ ಅಂಬಿಗರ ಏನಂತಾರ? ಅಂಬಿಗೆ ಅಂತಾರ, ಇಂತ ಭಂಡಾರ ನಮ್ಮ ಮನ್ಯಾಗ ಒಂದು ಬಟ್ ಬೇರೆ ಕುಟ್ಟಿದ್ರು ಒಂದು ಬುಟ್ಟಿ ಅಕ್ಕದ ಈ ಭಂಡಾರ ತಗೊಂಡ್ ನಾಯಣ ಮಾಡ್ಲಿ ಅಂದವ. ಇದು ಭಂಡಾರದಿಂದ ಏನಾಗುದಪ್ಪ ತಿಳ್ಕೊಂಡ ಮತ್ತ ಬ್ಯಾರೆದವ್ರಿಗೆ ಕುಂದರ್ಸ್ಕೊಂಡು ನಾವು ಹೋಯ್ತು ನಡ ಹೊಳ್ಯಾಗ ಹೋಗಿ ನಾವು ಮುಣಗುದು ಇಳುದು ಮಾಡ್ಲಕತ್ತ. ಅವಾಗ ಅಂಬಿಗ್ಯಾರವ ಅಲ್ಲೇ ನಿಂತು ವಿಚಾರ ಮಾಡದ, ಯಪ್ಪ ನಾನೇನೋ ಸಾಮಾನ್ಯ ಮನುಷ್ಯ ತಿಳ್ಕೊಂಡ, ಹೌದು ಅವರಿಗೆ ತಿರಸ್ಕಾರ ಮಾಡಿದೆ, ಇದು ಭಗವಂತನ ಆಟ ತಿಳಿಲಿಲ್ಲ, ಭಗವಂತ ಕರುಣಿಸಿ ಕಾಪಾಡ ತಿಳ್ಕೊಂಡು ಮಾಳಿಂಗರಾಯ ಎಕಡೆ ನಿಂತಿದ್ದ ಕಡೆ ಮಾರಿಗೆ ಕೈ ಮಾಡ್ಲಕತ್ತ. ಅವಾಗ ಮಾಳಪ್ಪ ಮಾಯ ರೂಪದಿಂದ ನಾವು ತಂದ ದಂಡಿಗೆ ನಿಂದ್ರಿಸ್ತಾ ಅಂಬಿಗ ಓಡ್ಕೊತ್ತ ಹೋಗಿ ಮಾಳಿಂಗರಾಯನ ಪಾದಕ್ಕೆ ಬಿದ್ದ. ಯಪ್ಪ, ನನ್ನಿಂದ ಸರ್ವತ ತಪ್ಪಾಗೈತಿ, ಏನು ತಪ್ಪಾಗಿಲ್ಲ, ನಿನ್ನ ಕಾಯಕಾದದು ತಪ್ಪೇನಾಗ್ಲಿಲ್ಲ, ನಿನ್ನ ಕಾಯಕದ ಸದಾನ ಕಾಲ ನನ್ನ ವಾಸ ಈ ಹೊಳಿ ದಂಡಿ ಮೇಲೆ ಇರ್ತದ, ಹೊಳಿರಾಯಾಗಿ ವಾಸ ಮಾಡ್ತೀನಿ, ಸದಾನ ಕಾಲ ನನ್ನ ಸೇವಾ ನಿಮ್ಮ ಸಮಾಜದವ್ರು ಮಾಡ್ಲಿದ ಅಂಬಿಗರ ಸಮಾಜದವ್ರು ಮಾಡ್ತಾರೆ, ಸದ್ದಲ್ಲಿ ಹೊಳಿರಾಯರಿಗೆ ಇದ ಮಾಳಪ್ಪಗ. ಹೌದ್ರಿಪ್ಪ. ಎಲ್ಲ ಒಂದೊಂದು ಕುರುಗಳು ಉಳ್ಕೊತ ಬಂದಾವ. ಅವಾಗ ಮಾಳಪ್ಪ 12,000 ದಂಡ ದಾಟಿಸ್ಬೇಕಲ್ಲ, ಏನ್ ಮಾಡ್ದಾರಿಪ್ಪ? ಇನ್ನು ಕಂಬಳಿ ಮೇಲೆ ಕೊತ್ತ ಬೆತ್ತ ಹರಿಗೋಲ ಮಾಡಿ ಹೊಡೆದ್ರ ತಾವ ಒಬ್ಬನೇ ಹೋಗ್ತಿದ್ದ. ಅದನ್ನು ವಿಚಾರ ಮಾಡಿದ ಮಾಳಪ್ಪ ಕಂಬಳಿ ಹಾಸೊಂದು ಕುಂತ ಮತ್ ಹೊಳಿ ವಿಚಾರ ಮಾಡಿ ತನ್ನ ಬಳ್ಳಾಗಿರ್ತಕ್ಕಂತ ಉಂಗುರ ತೆಗೆದ ಗಂಗಾಗ ಹೋಗದ. ನಾ ಸತ್ಯ ಸಿದ್ಧ ಗುರುವಿಗೆ, ಸತ್ಯ ಶಿಡಿಯಾಣ ದೇವರಿಗೆ, ಸತ್ಯ ಹುನ್ನೂರು ದೇವರಿಗೆ ದುಡ್ದಿದ್ದು ಈ ಭೂಮಿ ತಲೆ ಮೇಲೆ ಸತ್ಯ ಇದ್ರ ನಾ ಕೊಟ್ಟ ಉಂಗುರ ಹೊಳ್ಳಿ ಕೊಡು. ನೋಡ್ರಿ ಹೆಂಗದ ಸಿದ್ಧರ ಆಟ. ಹೌದು. ಮಾಳಪ್ಪ ಕೈಯನ ಬಳ್ಳನ ಉಂಗುರ ತೆಗೆದು ತುಂಬಿದ ಹೊಳ್ಯಾಗ ಹೋಗದ, ನಡು ಹೊಳ್ಯಾಗ. ಹೌದ್ರಿಪ್ಪ. ಗಂಗಾಗ ಹೇಳ್ತಾನ, ಏನ್ ಹೇಳ್ತಾನ ಗಂಗಾಗ? ನಾ ಸತ್ಯ ಗುರುವಿನಲ್ಲಿ ಸತ್ಯ ದುಡ್ದಿದ, ಸತ್ಯ ಇದ್ದರ ನನ್ನ ಉಂಗುರ ಹೊಳ್ಳಿ ಕೊಡು, ಅಸತ್ಯ ಇದ್ರ ಬಿಡು. ಸತ್ಯ ಇದ್ರ ಹೊಳ್ಳಿ ಕೊಟ್ಟೆ ಅಂದ್ರ ನನಗ ಈ ಹೊಳ್ಯಾಗ ದಾರಿ ಕೊಡು ಮುಂದಿದ್ದೊಂದು ಕೇಳನವ. ಅವಾಗ ಕೈ ಮುಗಿದು ಹೊಳಿ ದಂಡಿ ಮೇಲೆ ಮಾಳಪ್ಪ ಉಂಗುರ ಹೋಗದ ನಿಂತಾಗ ಗಂಗಾ ಮರಳಿ ಮಾಳಿಂಗರ ಉಂಗುರ ಜಾಡಿಸಿ ಹೋಗಿತಾಳ. ಮಾಳಪ್ಪ ತಗೊಂಡ ಗಂಗಾಗೆ ಕೈ ಮುಗಿದು ನಿಂತಾಗ ಹೊಳಿ 2 ಭಾಗಾಗಿ ನಿಂತು ದಂಡೆಲ್ಲ ದಾಟಿ ಹೋಯ್ತ ಚಿಕ್ಕಡಿ. ನೋಡ್ರಿ ಅಲ್ಲಿ ಮತ್ತ ತಾಯಿ ಹಿಂದ ಹತ್ತಿ ಮನೆ ಸ್ವಸ್ಥರೆಲ್ಲ ಮತ್ತ ಹೊಳಿ ನೀರಿಗೆ ಬಂದ್ರ ಯಾ ಪಾಪಿ ಹೈದೋಗ್ಯಾನ, ಗಂಗಾನ ಮುಟ್ಟಲಾರ, ಗಂಗಾ ಸಹಿತ ಅವನಿಗೆ ಮುಟ್ಟಿಲ್ಲ, ಅವ ಎಂತ ಪಾಪಗೇಡನ ತಿಳ್ಕೊಂಡು ಕೆಟ್ಟ ಹೆಸರು ಕಲಿಯೋದಾಗ ಬಂದಿತ್ತು. ಮೊದಲು ಹೆಂಗಿದ್ದ ಹಂಗ ಏಕಾಗಿ ಹರಿಯತ್ತೆ ಮಾಳಪ್ಪ ಮತ್ತ ಗಂಗಾಗ ಪ್ರಾರ್ಥನೆ ಮಾಡಿದ. ಹೌದು.
ಮತ್ 2 ಭಾಗ ಆಗಿರ್ತಕ್ಕಂಥ ಹೊಳಿ ಮತ್ ಏಕಾಗಿ ಹರಿಲಕ್ ಚಾಲು ಹೋಗ್ತೈತಿ. ಹೌದು ಮುಂದ ಕಾಣೂರ ಮಟ್ಟಕ್ಕೆ ಬಂದು ಮಾಳಿಂಗರಾಯ ಹಬ್ಬ ಹೆಂಗ್ ಮಾಡ್ತಾನ ಹಾ ಕೇಳ. ಹೇಳ್ರಿಪ್ಪ.